ರಿಯಲ್ ಚೇಸ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರು. ಈಗಾಗಲೇ ಹೇಳಿದೆ, ಒಂದು ದೊಡ್ಡ ಸಿಬ್ಬಂದಿ ಯಾವಾಗಲೂ ಕೆಲಸ ಮಾಡ್ತಿರುತ್ತೆ. ಕ್ಷಣ ಕ್ಷಣದ ಮಾಹಿತಿಯನ್ನು, ಮೊದಲ ವಿಜುವಲ್ಸನ್ನು ನಮ್ಮ ವೀಕ್ಷಕರಿಗೆ ಕೊಡಬೇಕು ಅನ್ನೋ ಪ್ರಯತ್ನ ನಮ್ಮದು. ಹೀಗಾಗಿ ಸಾಕಷ್ಟು ಕಷ್ಟ ಇರುತ್ತೆ, ಸಾಕಷ್ಟು ಏಳ್ಬೀಳುಗಳಿರುತ್ತೆ, ಸಾಕಷ್ಟು ಹೊಡ್ತಾ ಇರುತ್ತೆ. ಎಲ್ಲವನ್ನ ತಡ್ಕೊಂಡು ಫಸ್ಟ್ ವಿಜುವಲ್ಸ್, ಫಸ್ಟ್ ಮಾಹಿತಿಯನ್ನು ನಾವು ನಿಮಗೆ ಕೊಡೋ ಪ್ರಯತ್ನ ಮಾಡ್ತಿರ್ತೀವಿ. ಈಗಾಗಲೇ ಇನ್ನೂ ಇಬ್ಬರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಒಬ್ಬರು ವಾಹನ ಚಾಲಕರಾಗಿರುವಂತಹ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೆ ಕ್ಯಾಮ್ರಾಮನ್ ಆಗಿರುವಂತಹ ವೆಂಕಟೇಶ್ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ವೀಕ್ಷಕರೇ, ಈಗಾಗಲೇ ನಾವು ಒಂದ್ಸಲ ನೋಡಿದ್ವಿ ರಿಯಲ್ ಚೇಸ್ ಹೇಗಿರುತ್ತೆ ಅಂತ. ಇನ್ನೊಂದು ಸಲ ಅದರ ಝಲಕ್ ನೋಡ್ಕೊಂಬರೋಣ ಬನ್ನಿ. ಓಕೆ, ಡ್ರೈವಿಂಗ್ ಸ್ಪೀಡನ್ನು ನೋಡಿದ್ರಲ್ಲ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಭಯನೋ ಜೊತೆಗಿರುತ್ತೆ. ಸುತ್ತಮುತ್ತ ಸೆಕ್ಯೂರಿಟಿ ಇರ್ತಾರೆ, ಅವರು ಬೈತಾನೆ ಇರ್ತಾರೆ, ಯಾಕ್ರಿ ನಮ್ಮ ಹಿಂದೆ ಬಿದ್ದು ಪ್ರಾಣ ತಿಂತೀರಾ ಅಂತ. ಆದರೆ ನಮ್ಮ ಪ್ರಯತ್ನ ಇರೋದು ನಮ್ಮ ವೀಕ್ಷಕರಿಗೆ ಬೇಗ ಮಾಹಿತಿಯನ್ನು ತಲುಪಿಸ್ಬೇಕು, ಮೊದಲ ವಿಜುವಲ್ಸ್, ಮೊದಲ ಸುದ್ದಿಯನ್ನು ನಾವು ಕೊಡಬೇಕು ಅನ್ನೋ ಪ್ರಯತ್ನ. ಈಗಾಗಲೇ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಅವರ ಎಕ್ಸ್ಪೀರಿಯನ್ಸ್ ಕೂಡ ಹಂಚ್ಕೊಳ್ಳೋಣ. ನಮ್ಮ ರಿಪೋರ್ಟರ್ ಮುರಳಿ ಇದ್ದಾರೆ. ಸೊ ನಿನ್ನೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಅವರಿಂದನೇ ತಿಳ್ಕೊಳ್ಳೋಣ. ಸೊ ಮುರಳಿ, 15ನೇ ತಾರೀಕು ಅಂದರೆ ಕುತ್ತಿಗೆಗೆ ಬಂದಿರುತ್ತೆ, ಸಾಕಷ್ಟು ವಿಷಯಗಳಿರುತ್ತೆ, ಕೋರ್ಟ್ ಕೇಸಸ್ ಇರುತ್ತೆ, ಮೊದಲಿಗೆ ಟೆನ್ಷನ್ ಇರುತ್ತೆ, ಅದ್ರ ಜೊತೆಗೆ ಚೇಸಿಂಗು ಇನ್ನೂ ದೊಡ್ಡ ಸಾಹಸ. ಏನು ಅನ್ನಿಸ್ತಿತ್ತು? 15ನೇ ತಾರೀಕು ಬಂತು ಅಂತ ಒಂದು 10ನೇ ತಾರೀಕೆಲ್ಲ ನಮಗೆ ಸುಳ್ಳು ಸಿಕ್ಕಿತ್ತು. 15ನೇ ತಾರೀಕು ಯಡಿಯೂರಪ್ಪನವ್ರು ಜೈಲಿಗೆ ಹೋಗ್ತಾರೆ ಅಂತ ನಮ್ಮ ಚೀಫ್ಗಳೆಲ್ಲ ಹೇಳಿದ್ರು. 15ನೇ ತಾರೀಕು ಯಾರಿಗೂ ರಜಾ ಇಲ್ಲ, 15ನೇ ತಾರೀಕೆಲ್ಲ 9 ಗಂಟೆಗೆ ರೆಡಿ ಇರಬೇಕು ಅಂತ. ಹಂಗೆ ಆಸ್ ಯೂಶುವಲ್ ಎಲ್ಲ ಕ್ರೈಮ್ ರಿಪೋರ್ಟರ್ಗಳೆಲ್ಲ 9 ಗಂಟೆಗೆಲ್ಲ ಕೋರ್ಟ್ ಆವರಣದಲ್ಲಿದ್ವಿ. ಕೋರ್ಟ್ ಆವರಣದಲ್ಲಿದ್ದಾಗ 11 ಗಂಟೆಗೆ ಇವರು ರಾಘವೇಂದ್ರ ಬಂದರು, ಬೇಸು ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಬಂದರು. ಆ ಸಮಯದಲ್ಲಿ ಒಳಗಡೆ ಹೋದ್ರು. ಒಳಗಡೆ ಹೋದಾದ್ಮೇಲೆ ಕೇಸ್ ನಡೀತಾ ಇತ್ತು. ನಮ್ ಕೆಳಗಡೆ ಇದ್ವಿ, ನಮ್ಗೇನು ಗೊತ್ತಿಲ್ಲ ಮೇಲೆ ಏನ್ ನಡೀತಾ ಇದೆ ಅಂತ. ಆಮೇಲಿಂದ ಕೆಳಗಡೆ ಬಂದ್ರು, ಕೇಸ್ ನಡೀತು, ಅರೆಸ್ಟ್ ವಾರೆಂಟ್ ಆಗಿದೆ ಯಡಿಯೂರಪ್ಪ ಅವ್ರಿಗೆ. ಈಗ ಕೃಷ್ಣ ಶೆಟ್ಟಿ ಅವ್ರನ್ನ ಪರಪ್ಪನಗರ ಜಯದೇವ ಹಾಸ್ಪಿಟಲ್ ಕರ್ಕೋಗ್ತಾರೆ. ಫಸ್ಟ್ ಅವ್ರಿಗೆ ಎದೆನೋವು ಬಂದಿದೆ, BP ಹೆಚ್ಚಾಗಿದೆ, ಅಲ್ಲಿ ಕರ್ಕೋಗ್ತಾರೆ ಅಂತ. ನಾನು ತಕ್ಷಣ ನಮ್ಮ ಡ್ರೈವರ್ ಬಸವರಾಜ್ ಅವರು ಇದ್ರು, ಅವ್ರಿಗೆ ಹೇಳಿದೆ ಚೇಸಿಂಗ್ ಇರುತ್ತೆ ಇವತ್ತು, ಎಲ್ಲಿಗ ಗಾಡಿ ಹಾಕೊಬೇಕು, 3 ಗೇಟ್ ಇದಾವೆ, 3 ಗೇಟಲ್ಲಿ ಯಾವ ಗೇಟಲ್ಲಾದ್ರೂ ಹೊರಗಡೆ ಬರ್ಬೋದು, ಯಾವ ರೀತಿ ನಮ್ ಮಿಸ್ ಆಗ್ಬಾರ್ದು, ಏನಾದ್ರು ಮಾಡಿ ನನ್ಗೆ ಗೊತ್ತಿಲ್ಲ, ಪರಪ್ಪನಗರಕ್ಕೆ ಫಾಲೋ ಮಾಡ್ಬೇಕು ಆಂಬುಲೆನ್ಸ್ ಅಂತ ಹೇಳಿದೆ. ಬಸವರಾಜ್ ಅವರು, ನೀನ್ ಏನು ಹೆದರ್ಕೊಂಬೇಡ, ನಿನ್ ಧೈರ್ಯ, ನಾನು ಓಡಿಸ್ತೀನಿ, ಅದು ಪರಪ್ಪನಗರ ನಾನು ತಲುಪಿಸ್ತೀನಿ ಅಂತ ಹೇಳಿದ್ರು. ಹೆಂಗಿತ್ತು ಬಸವರಾಜ್ ಅವರೇ? ಅಂದ್ರೆ ಚೇಸಿಂಗ್ ಅಂತ ಆಲ್ರೆಡಿ ಮುರಳಿ ಕ್ಲೂ ಕೊಟ್ಬಿಟ್ಟಿದ್ರು, ಚೇಸಿಂಗ್ ಮಾಡ್ತಾ ಇದೀವಿ, ರೆಡಿ ಆಗಿರಿ ಅಂತ. ನಿಮ್ಗೇನ್ ಅನಿಸ್ತಿತ್ತು ಅವಾಗ? ಅವರು ಬೆಳಿಗ್ಗೆ ನಾನು ಡ್ಯೂಟಿಗೆ ಬಂದಾಗ ಕೋಲ್ಟು ಅಂದ್ರು. ಕೋಲ್ಟು ಏನಪ್ಪ ಬೆಳಿಗ್ಗೆನೆ ಕೋಲ್ಟು ಅಂತ ಅಂದ್ರೆ, ಆಮೇಲೆ ನಡಿಯಪ್ಪ ಕೋಲ್ಟು, ಯಡಿಯೂರಪ್ಪಂದು ಕೇಸ್ ಇದೆ. ಆಮೇಲೆ ಅಲ್ಲಿ ಹೋದಾಗ ಇವರು ಈ ಥರ ಹಿಂಗಿದೆ, ಚೇಸಿಂಗ್ ಮಾಡಬೇಕು, ಗಾಡಿ ನೀನೇ ಬೇಕು ಅಂದರು. ಸರಿ, ಸ್ಟೀಫನ್ ಇದ್ದಾರೆ, ನೀವು ಕರ್ಕೊಂಡೋಗು, ಸ್ಟೀಫನ್ ಇರಲಿ ನೀವು ಇರಲಿ, ಗಾಡಿ ಮಾತ್ರ ಕರೆಕ್ಟಾಗಿ ನಿನ್ಗೆ ಗೊತ್ತು ಯಾವ ಥರ ಹಾಕೋಬೇಕು ಗಾಡಿ ಅಂತ. ಆಮೇಲೆ ಆಂಬ್ಲೆನ್ಸ್ ಬಂತು, ಕೃಷ್ಣ ಶೆಟ್ಟಿ ಅವ್ರು ಏನೋ ಅಲ್ಲಿ ಬಿದ್ದೋದ್ರು ಅಂದ್ಬಿಟ್ಟು ಅಂತ ಆಂಬ್ಲೆನ್ಸ್ ಬಂದಾಗ ಮುರಳಿ ಸರ್ ಹೇಳಿದ್ರು ಈ ಥರ ಗಾಡಿಗಳು. ಸ್ಟೀಫನ್ ಗಾಡಿ ಅವ್ರನ್ನ ನಾನು ಈ ಥರ ಹಾಕ್ಕೊಂಡೆ, ಮೈಸೂರು ಬ್ಯಾಂಕ್ ಕಡೆ ಹೋಯ್ತು ಅಂದರೆ ಆ ಕಡೆ ಚೇಸ್ ಮಾಡೋಕ್ಕೆ, ನಾನು KR ಸರ್ಕಲ್ ಕಡೆಗೆ ಮಕ್ಕ ಹಾಕೊಂಡು ನನ್ನ ಗಾಡಿ ಇಳಿಸ್ಕೊಂಡೆ. ಆಂಬ್ಲೆನ್ಸ್ ಈ ಕಡೆಗೆ ಬಂತು, ನಾನು ಹಾಕೊಂಡಿದ್ದು ಆ ಕಡೆ ಹಾಕೊಂಡಿದ್ದಕ್ಕೆ ಬಂತು ಗಾಡಿ. ಹಿಂದೆ ಪೊಲೀಸ್ ಗಾಡಿ ಬಂತು, ಇವ್ರು ಬಂದು ಕೂತ್ಕೊಂಡ್ರು. ಲೋಕೇಶ್ ಕ್ಯಾಮ್ರಾಮ್ಯಾನ್ ಬಂದ್ಕೊಂಡು ಚೇಸ್ ಅಂದರು. ಒಂದು ಸ್ವಲ್ಪ ಮೂವ್ ಮಾಡ್ಬಿಟ್ಟು ಒಂದು ಅವೇಡ್ ಹೊಡೆದೆ, ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟ್ರು ಬಡ್ಕೊಂಡ್ರು. ಏನಪ್ಪ ಗಾಡಿ ಚೇಂಜ್ ಮಾಡ್ತಾ ಇದೆಯಾ ನೀನು, ಗಾಡಿ ಹೊಡಿತಾ ಇದೆಯಲ್ಲ, ಹೋಗ್ಬಿಡಪ್ಪ ಆಂಬ್ಲೆನ್ಸ್ನ, ಬನ್ನಿ ಹೋಗಿ ಸರ್ ಅಂತ ನಾನು ಬಿಟ್ಬಿಟ್ಟು ಹೋಯ್ತಾ ಇದ್ದಂಗೆ ಇವರು ನಮ್ಮನ್ನ ರೋಡ್ ತಪ್ಸಕ್ಕೆ ನೋಡಿದ್ರು.
ವಿಧಾನಸೌಧ ಬಂದರು, ಕಬ್ಬನ್ ಪಾರ್ಕ್ ಒಳಗಡೆ ಹೋದ್ರು, ವಿಠಲ್ ಮಲಯ ರೋಡ್ಗೆ ಹೋದ್ರು, ಡಬಲ್ ರೋಡು, ಶಾಂತಿನಗರ ಸುತ್ತ ಹಾಕೊಂಡು ಹೋದ್ರು. ನಾನು ಬಿಟ್ಟಿಲ್ಲ, ಕರೆಕ್ಟಾಗಿ ಆಂಬುಲೆನ್ಸ್ ಹಿಂದೆನೇ ಇದ್ದೆ. ಇವ್ರು ನೋಡಿದ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಜೀಪ್ 2 ಎಲ್ಲ ಸೆಕ್ಯೂರಿಟಿ ಇತ್ತು. ಇವರು ಮೀಡಿಯಾದವ್ರನ್ನ ನಮ್ಮನ್ನ ಬಿಡಲ್ಲ ಅಂತ ಅವರೇ ಮುಂದೆ ಹೊಂಟವ್ರು. ನಮ್ಮ ಕಾಟಕ್ಕೆ ತಡೆಯೋಕ್ಕಾಗಿಲ್ಲ ಅವ್ರಿಗೆ. ನಮ್ಮ ಮೀಡಿಯಾದವ್ರ ಕಾಟ ನಮ್ಮ ಸುವರ್ಣ ನ್ಯೂಸ್ ಗಾಡಿ ನೋಡಿದ ತಕ್ಷಣ ಅವರು ಇವ್ರು ಬಿಡಲ್ಲ, ನಮ್ಮ ಹಿಂದೆ ಹತ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಮುಂದೆ ಹೊಂಟವ್ರು. ನಾವು ಕರೆಕ್ಟಾಗಿ ಹಿಂದೆನೇ ಹಾಕೊಂಡು ನಮ್ಮ ಕ್ಯಾಮ್ರಾಮನ್ಗೆ ಕರೆಕ್ಟಾಗಿ ವಿಜಲ್ಸ್ ಬೇಕು ನಮಗೆ. ನೀವೇನು ಹೇಳ್ತೀರಾ ಲೋಕೇಶ್? ಮೊದಲನೇದಾಗಿ ಹೇಳ್ಬೇಕು ಅಂದರೆ ಈ ಎಲ್ಲ ನಮ್ಮ ಸಂತೋಷ ಯಶಸ್ಸಿನ ಹಿಂದೆ ನಮ್ಮ ಸುವರ್ಣ ತಂಡದ ಎಲ್ಲರೂ ಇದಿದೆ. ಖಂಡಿತ ಅದನ್ನ ಜನರಿಗೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಜೋಶಿ ಸರ್ ಅವರು ಅವಾಗವಾಗ ಹೇಳ್ತಾ ಇರ್ತಾರೆ, ಕೆಲಸನ ಕಷ್ಟಪಟ್ಟು ಮಾಡೋ ಬದಲು ಇಷ್ಟಪಟ್ಟು ಮಾಡಿ ಅಂತ. ನಿನ್ನೆ ಇಷ್ಟಪಟ್ಟು ಮಾಡಿದ್ವಿ. ಯಾವ ತರ ಇತ್ತು ಅಂದ್ರೆ ಚೇಸಿಂಗ್ ಇತ್ತು. ಅಂದ್ರೆ ಬೇರೆ ಮೀಡಿಯಾಗಳು ಸಾಕಷ್ಟು ಇದ್ವು ಅಲ್ಲಿ, ಮೀಡಿಯಾ ಚಾನೆಲ್ಗಳು ಎಲ್ಲರಿಗಿಂತ ಮೊದಲು ವಿಜುವಲ್ ಕೊಡ್ಬೇಕು ಅನ್ನೋ ತುಡಿತ ಎಲ್ಲರಲ್ಲೂ ಇರುತ್ತೆ. ಸೊ ಹೆಂಗ್ ಅನಿಸ್ತಾ ಇತ್ತು ನಿನ್ನೆ ಹೋಗ್ತಾ ಇದ್ರೆ ಚೇಸಿಂಗ್ ಮಾಡುವಾಗ ಜನರನ್ನೆಲ್ಲ ನೋಡುವಾಗ ಅವ್ರಿಗೆ ಒಂಥರ ಸಿನಿಮಾ ಏನೋ ಇದು ಸನ್ನಿವೇಶ ದೃಶ್ಯ ಅಂತಾರಲ್ಲ ಆತರ ಚೇಸಿಂಗ್ ನೋಡ್ತೇವೆ. ಇದು ರಿಯಲ್ ಚೇಸಿಂಗ್. ಜನ ಫುಲ್ ಹೆಚ್ಚು ಕಡಿಮೆ 2 ಕಿಲೋಮೀಟರ್ ಪರಪನಗ್ರಹಾರದಿಂದ ಸುಮಾರು 2 ಕಿಲೋಮೀಟರ್ ದೂರದುದ್ದಕ್ಕೂ ಕೂಡ 2 ಸೈಡ್ ಜನ ಫುಲ್. ನಮಗೆ ಮತ್ತೊಂದು ಭಯ, ಯಾರು ಮಧ್ಯದಲ್ಲಿ ಬಂದ್ಬಿಟ್ರೆ ಅಂತ ಹೇಳಿ ಹೇಳಕ್ಕಲ್ಲ, ಯಾವ್ದೋ ಜ್ಞಾನದಲ್ಲಿ ಬಂದ್ಬಿಡ್ತಾರೆ, ಈ ರೀತಿ ಎಲ್ಲ ಇತ್ತು. ಮಧ್ಯದಲ್ಲಿ 2 ಕಡೆ ಬಂದ್ರು, ನಮ್ಮವ್ರು ಬಹಳ ಸ್ಟ್ರಾಂಗ್ ಇದ್ರು, ಬ್ರೇಕ್ ಹಾಕಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋದ್ರು. ಅದ್ರ ನಡುವೆ ಡ್ರೈವರ್ ಇವ್ರು ಕ್ಯಾಮ್ರಾಮನ್ಸ್ ಏನ್ ಮಾಡ್ತಿದ್ರು, ಡೋರ್ ತೆಕ್ಕೊಂಡು ಒಂದ್ ಕಾಲ್ ಒಳಗೆ ಒಂದ್ ಕೈ ಹೊರಗೆ ಹೀಗೆ ಇಟ್ಕೊಂಡು ಶೂಟ್ ಮಾಡೋದು. ಅದು ನಿಜವಾಗ್ಲೂ ಎಷ್ಟು ಡೇಂಜರಸ್. ಯಾವ ಟೈಮಲ್ಲಿ ಏನು ಅವ್ರಿಗೆ ಬ್ಯಾಲೆನ್ಸ್ ಇದೆ. ಅಂದ್ರೆ ನಮ್ಮ ಲೋಕೇಶಿಗೆ ಮತ್ತೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಲಾಸ್ಟ್ ಟೈಮ್ ಒಂದ್ಸತಿ ಚೆನ್ನೈಗೆ ಇವರೆಲ್ಲ ಬಂಡಾಯ ಹೋಗಿದ್ರು, ಬಂಡಾಯ ಎದ್ದು ಬಿಜೆಪಿ ಶಾಸಕರು ಒಂದು 15 ಜನ ಹೋಗಿದ್ರಲ್ಲ, ಅವಾಗ ಸೇಮ್ ಇಂಥದ್ದೇ ಸಿಚುಯೇಷನ್ ಅವಾಗ ಚೇಂಜ್ ಮಾಡಿದ್ವಿ ಅಲ್ಲಿ. ಅವಾಗ ಇವ್ರು ಸೇಮ್ ಅದೇ ತರ ದೃಶ್ಯ ತರ ಇತ್ತು. ಆದ್ರೆ ನಮಗೆ ಅವಾಗ ಏನ್ ಅನ್ಸ್ಲಿಲ್ಲ, ಒಂಥರ ಉತ್ಸಾಹ ಇತ್ತು. ಆಮೇಲೆ ಯೋಚನೆ ಮಾಡಿದಾಗ ನಮಗೆ ಎಲ್ಲ ಮುಗಿದ್ಮೇಲೆ ಈಗ ಒಂಥರ ಭಯ ಆಗ್ಬೋದು, ನಾವು ಮಾಡಿದ್ವಾ ಅಂತ ಅನಿಸ್ತಾ ಇತ್ತು. ಓಕೆ ಜಯಣ್ಣ ಅವರೇ, ಈ ಸಿಎಂ ಇನ್ನೇನು ಯಡಿಯೂರಪ್ಪ ಅವರನ್ನ ಪರಪನಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಂದಾಗ ಚೇಸಿಂಗ್ ಶುರು ಆಯ್ತು. ಎಷ್ಟೋ ಸಲ ಹೇಳಿದ್ರಿ ನೀವು, ಅಂದ್ರೆ ಇನ್ನೇನು ಹೋಯ್ತು ಮುಗೀತು ಕತೆ ಅನ್ನೋ ಲೆವೆಲ್ಗೆ ಬಂದಿದ್ರಿ ಅಂತ, ಏನ್ ಅನ್ನಿಸ್ತಾ ಇತ್ತು? ಏನಿಲ್ಲ, ನಮ್ಗೆ ಶನಿವಾರ ಭಾನುವಾರ ಅಂದ್ರೆ ಆಲ್ಮೋಸ್ಟ್ ಅಸೈನ್ಮೆಂಟ್ಸ್ ನಮ್ದು ಕಮ್ಮಿ ಅಂತ ನಮ್ಮ ಅನಿಸಿಕೆ ಇರೋದು. ನಿನ್ನೆ ಬೆಳಗ್ಗೆ ಬಂದಾಗ ಕಮ್ಮಿನೇ ಇಲ್ಲ, ನಮ್ಗೆ ಆಗ ಅನ್ಸಿರ್ಲಿಲ್ಲ. ಬೆಳಗ್ಗೆ ಕಮ್ಮಿ ಇದ್ದಾಗೆ ಇತ್ತು. ಶೆಟ್ರು ಸರ್ ಕರ್ಕೊಂಡು ಹೋದಾಗ ನಮ್ಗೇನು ಅನ್ಸಿರ್ಲಿಲ್ಲ. ಅವಾಗ ವಾರಂಟ್ ಇಶ್ಯೂ ಆಗ್ತಿದೆ ಅಂದಾಗ ನಮ್ಗೆ ಅವಾಗ ಅನಿಸ್ತು ಇನ್ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಅವಾಗ ಇನ್ನ ಚೇಸಿಂಗ್ ಅಂತ ಎಲ್ಲ ಏನು ಹೇಳಿರ್ಲಿಲ್ಲ. ಇಲ್ಲಿಂದ ಅರೆಸ್ಟ್ ಮಾಡ್ತಾರೆ ಅನ್ನೋದು ಮಾತ್ರ ಸುದ್ದಿ ಗೊತ್ತಿದ್ದು ಅಷ್ಟೇ. ಆಮೇಲೆ ಯಾವಾಗ ಲೋಕಾಯುಕ್ತ ಅವ್ರು ಬಂದ್ರು ಅವಾಗ ಹೇಳಿದ್ರು ಚೇಸಿಂಗ್ ಇರುತ್ತೆ, ರೆಡಿ ಆಗಿರ್ರಿ ಅಂತ ಹೇಳಿದ್ರು. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತಿಳ್ಕೊಳ್ತೀನಿ. ಸೊ ವೀಕ್ಷಕರೇ, ಇಂತಹ ಹಲವಾರು ಎಕ್ಸ್ಪೀರಿಯನ್ಸ್ ಪ್ರತಿದಿನ ಆಗ್ತಾ ಇರುತ್ತೆ. ಆದರೆ ನಿನ್ನೆ ನಮ್ಮ ತಂಡ ಮಾಡಿರೋ ಒಂದು ಚೇಸಿಂಗ್ ಇದೆಯಲ್ಲ, ನಿಜವಾಗಿಯೂ ನೆನೆಸ್ಕೊಂಡ್ರು ಕೂಡ ಭಯ ಆಗುತ್ತೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಯಾವುದೇ ಭಯ ಇರಲಿಲ್ಲ. ಒಟ್ಟಿನಲ್ಲಿ ನಮ್ಮ ಇಂಟೆನ್ಷನ್ ಇದ್ದಿದ್ದು ವೀಕ್ಷಕರಿಗೆ ಮೊದಲಿಗೆ ಸುದ್ದಿ ಮುಟ್ಟಿಸ್ಬೇಕು ಅಂತ. ಅದ್ರ ಬಗ್ಗೆ ಇನ್ನಷ್ಟು ಎಕ್ಸ್ಪೀರಿಯನ್ಸನ್ನು ನಮ್ಮ ತಂಡ ನಮ್ಮ ಜೊತೆ ಹಂಚ್ಕೊಳ್ಳುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.